ವಿಶ್ವವಿಖ್ಯಾತ ತಬಲಾ ಮಾಂತ್ರಿಕ ಉಸ್ತಾದ್ ಜಾಕೀರ್ ಹುಸೇನರ ನಿಧನಕ್ಕೆ ದೇಶಾದ್ಯಂತ ತಬಲಾ ವಾದಕರು, ಸಂಗೀತ ವಿದ್ವಾಂಸರು, ಹಾರ್ಮೋನಿಯಂ ಹಾಗೂ ಇತರ ಸಂಗೀತ ಪರಿಕರಗಳ ವಾದಕರು ಕಂಬನಿ ಮಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಇಂದಿರಾನಗರದಲ್ಲೂ ಸ್ವರಸಂಗಮ ಕಲಾರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡು ನಮನ ಸಲ್ಲಿಸಿದರು. ತಗದಿಮಿತಿ ತದರಿ ನಾನ ವಾದನದೊಂದಿಗೆ ತಬಲಾ ಬಾರಿಸಿ ಇಡೀ ದೇಶದ ಸಂಗೀತ ಪ್ರಿಯರ ಮನಗೆದ್ದಿದ್ದ ತಬಲಾ ಮಾಂತ್ರಿಕರೆಂದೇ ಹೆಸರಾಗಿದ್ದ ಪಂಜಾಬ್ ಮೂಲದ ಉಸ್ತಾದ್ ಜಾಕೀರ್ ಹುಸೇನ್ ರವರಿಗೆ ಚಿಕ್ಕಬಳ್ಳಾಪುರ ಇಂದಿರಾನಗರದಲ್ಲೂ ಸ್ವರಸಂಗಮ ಕಲಾರಂಗಧಾಮ ಟ್ರಸ್ಟ್ ಮತ್ತು ಪಂಡಿತ್ ಪಂಚಾಕ್ಷರಿ ಸಂಗೀತ ಪಾಠಶಾಲೆಯಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ತಾಲೂಕಿನ ತಬಲಾ ಹಾಗೂ ಇತರೆ ವಾದ್ಯಗಾರರು ಸಂಗೀತವನ್ನು ನುಡಿಸುವುದರ ಮೂಲಕ ಖ್ಯಾತ ತಬಲಾ ವಾದಕ ಉಸ್ತಾದ್ ಜಾಕೀರ್ ಹುಸೇನ್ ನಿಧನಕ್ಕೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಜಾಕೀರ್ ಹುಸೇನ್ ಅವರು ಮಾತೃ ಸ್ವರೂಪಿಗಳು, ಹೃದಯವಂತರಾಗಿದ್ದರು. ಅಭ್ಯಾಸ ಮಾಡುವಂತಹ ಕಲಾವಿದರಿಗೆ ಸಾಕಷ್ಟು ಗೌರವ ಕೊಡುತ್ತಿದ್ದರು. ಜಗತ್ತಿನಲ್ಲಿ ತಬಲಾ ನುಡಿಸುವವರಿಗೆ ಮಾನಸಿಕ ಗುರುಗಳಾಗಿದ್ದರು. ಸಾಕಷ್ಟು ಜನಕ್ಕೆ ಮಾರ್ಗದರ್ಶಕರು ಹಾಗೂ ಗುರುಗಳಾಗಿದ್ದು ಅವರು ನಮ್ಮ ಹೃದಯದಲ್ಲಿ ಸದಾ ಅಚರಾಮರಾಗಿರುತ್ತಾರೆ ಎಂದು ತಾಲೂಕಿನ ತಬಲಾ ವಾದ್ಯಗಾರರು ಜಾಕೀರ್ ಹುಸೇನ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. ಜಗತ್ತಿನ ಎಲ್ಲ ಶ್ರೇಷ್ಠ ವೇದಿಕೆಗಳನ್ನ ಹಂಚಿಕೊಂಡಿರ್ತಕ್ಕಂತಹ ಮಹಾನ್ ಕಾರಣೀಭೂತರಾದಂತಹ ಜನ್ಮಭೂತರಾಗಿರ್ತಕ್ಕಂತಹ ಉಸ್ತಾದ್ ಜಾಕೀರ್ ಹುಸೇನ್ ಅವರು ನಮ್ಮನ್ನ ಅಗಲಿರ್ತಕ್ಕಂಥದ್ದು ಇಡೀ ಗಂಧರ್ವ ಲೋಕಕ್ಕೆ ಕರಿ ರೀತಿಯಾದಂತಹ ಒಂದು ಛಾಯೆ ಆಗಿದೆ. ಅವರ ಆತ್ಮಕ್ಕೆ ನಾವೆಲ್ಲರೂ ಕೂಡ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕು ಅನ್ನುವಂತಹ ಉದ್ದೇಶದಿಂದ ನಾವೆಲ್ಲರೂ ಕೂಡ ಇಲ್ಲಿ ನೆರೆದಿದ್ದೇವೆ. ಒಂದು ಮಾತೃ ರೀತಿಯಾದಂತಹ ಹೃದಯ ಅವರದು. ಅವರು ಎಂದಿಗೂ ಅಭ್ಯಾಸ ಮಾಡ್ತಕ್ಕಂಥವರನ್ನ ಬಹಳ ಪ್ರೀತಿಯಿಂದ ಕಾಣ್ತಾ ಇದ್ದಂಥವರು. ಜಗತ್ತಿನಲ್ಲಿ ತಬಲಾ ನುಡಿಸುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವರು ಮಾನಸಿಕ ಗುರುವಾಗಿರ್ತಕ್ಕಂಥವ್ರು. ಕಾರ್ಯಕ್ರಮದಲ್ಲಿ ಮಹಾಲಿಂಗಯ್ಯ ಮಠದ್, ನವೀನ್ ಕುಮಾರ್, ಕಿರಣ್, ಪ್ರದೀಪ್, ನಂದೀಶ್, ಸಾದಿಕ್, ಶ್ರೀಲಕ್ಷ್ಮಿ, ಗಿಡ್ಡಪ್ಪ, ಆನಂದ್, ದಿಲೀಪ್ ಹಾಗೂ ಮತ್ತಿತರೆ ಕಲಾವಿದರು ಭಾಗವಹಿಸಿದ್ದರು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ KS ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಅನೇಕ ಊರ ಜಾತ್ರೆ ಪರೀಕ್ಷೆಗಳು ತನ್ನ ಮೂಲ ಆಶಯಗಳನ್ನು ಮರೆತು ನಡೆಯುತ್ತಿರುವ ಕಾಲದಲ್ಲಿ